ಪಿಡಿಒ ಒಳ್ಳೆ ಅಧಿಕಾರಿ ಅಂತ ಸಮರ್ಥನೆ ಕೊಡ್ತಾ ಇದ್ದೀವಿ. ಎಸ್, ಖಂಡಿತ. ಇದೇ ಪಿಡಿಒ ವಿರುದ್ಧ ಒಂದಷ್ಟು ಗ್ರಾಮಸ್ಥರು ಅಂದ್ರೆ ಎನ್ಡಿಎ ಮೈತ್ರಿ ಕೂಟದವರು ಅಧಿಕಾರಿಗಳ ಸರಿ ಇಲ್ಲ ಅಂತ ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಪ್ರತಿಭಟನೆ ಮಾಡಿದ್ರು? ಅಧಿಕಾರಿಗಳ ಸ್ಪಂದಿಸೋದಿಲ್ಲ ಅಂತ ಪ್ರತಿಭಟನೆ ಮಾಡಿದ್ರು. ಅಧಿಕಾರಿಗಳು ಸ್ಪಂದಿಸೋದಿಲ್ಲ ಅಂತ ಅಂದ್ರೆ ಯಾರು? ಅಧಿಕಾರಿ ಅಲ್ಲ, ಅವರು PDO ಅಧಿಕಾರಿ ಸರಿ ಇಲ್ಲ ಅಂತ ಆಗ್ಲಿ ಇದಂತಾಗ್ಲಿ ಮಾಡಿಲ್ಲ. ಅವ್ರು ಬಂದಾಗ ಅಲ್ಲಿ PDO ಅಧಿಕಾರಿ ಇರ್ಲಿಲ್ಲ ಅಂತ ಮಾಡಿದ್ರು, ಕಚೇರಿಯಲ್ಲಿ ಇರ್ಲಿಲ್ಲ ಅಂತ ಮಾಡಿದ್ದವರು. ಅವಾಗ ಅವ್ರನ್ನ ಸ್ವಲ್ಪ ಇದು ಮಾಡಿದ್ರು. ನಾವು ಮುಷ್ಕರ ಮಾಡ್ತೀವಿ ಅಂದ್ಬಿಟ್ಟು ಲೆಟ್ರ್ ಕೊಟ್ರು ಇವ್ರಿಗೆ ಇವತ್ತು ರಜಾ ಹಾಕೊಂಡು ಹೋಗೋರಲ್ಲ ಅಂತ ಅವ್ರಿಗೆ ಅವಾಗ ಅವ್ರಿಗೆ ಆ ಕೋಪಕ್ಕೆ ಅಧಿಕಾರಿ ರೆಸ್ಪಾನ್ಸ್ ಮಾಡಲ್ಲ ಅಂತ ಅವ್ರು ಹೇಳಿದ್ರು. ಸರ್, ನಾನು ಅಧಿಕಾರ ಕುತ್ಕೊಳ್ಳೋದ್ರಿಂದ ಈ ಬುಕ್ನ ಮೇಂಟೈನ್ ಮಾಡಿದ್ದೀನಿ ಸರ್. ನಾನು ಇಲ್ಲಿ ನೋಡಿ ಓದ್ಬಿಟ್ಟಿದ್ದೀನಿ. ನಾನು ಅಧಿಕಾರ ಸ್ವೀಕಾರ ಮಾಡಿದಾಗ ದಿವಸ 5/8/2023 ನಾನು ಅವಧಿಯ ವೇಳೆಯಲ್ಲಿ ನಾನು ಅಲ್ಲಿ ನಾನು ಸೇನ್ ಮಾಡಬೇಕಾದಾಗ ಆ ಟೈಮಲ್ಲಿ ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡೆ. ನೋಡಿ ಸರ್, ಪಂಚಾಯತಿ ಅಕೌಂಟಲ್ಲಿ 1,41,003.24 ಎಷ್ಟಿದ್ದು. ಬೇಕಾದ್ರೆ ತಪ್ಪಿದ್ರೆ ಹೋಗಿ ಅವರು ಬ್ಯಾಂಕ್ ಸ್ಟೇಟ್ಮೆಂಟ್ ಚೆಕ್ ಮಾಡಿಸ್ಕೊಳ್ಳಿ ಬಿಡಿ. ಇದು ಶುದ್ಧ ಸುಳ್ಳು. ರಿಸರ್ವ್ ಆಗಿಲ್ಲ ಅಂದ್ರೆ ಏನಾಗಿದೆ ಅಂದ್ರೆ ಜೆಟ್ಟಿ ಮಿಷನ್ ತರಬೇಕು, ಸಾಲ ತಗೊಳ್ಳೋಣ. 31 ಲಕ್ಷ FD ಇಟ್ಟಿಲ್ಲ ಸರ್. ಮತ್ತೆ ಸ್ಟೇಟ್ಮೆಂಟ್ ಹುಡ್ಕೋಕ್ ಹೇಳ್ರಿ ಅವ್ರಿಗೆ, ಕೆನರಾ ಬ್ಯಾಂಕ್ ಹತ್ರ ಹೋಗಿ. ಅಕಸ್ಮಾತ್ ಯಾವ್ದಾನ ಅಕೌಂಟ್ ಅಲ್ಲಿ ಇದ್ರೆ ಕೊಡ ಕೇಳಿ ನಾವು ರಿಲೀಸ್ ಮಾಡಿಸ್ಕೊಂತೀವಿ. ರಿಲೀಸ್ ಮಾಡ್ಕೋತಾರೆ ಅಧ್ಯಕ್ಷರು. ಇಲ್ಲ, FD ಇಟ್ಟಿಲ್ಲ ಸರ್. ಬೇಕಾದ್ರೆ ಇಟ್ಟಿದ್ರೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಲ್ಲ ಸರ್. ಇಲ್ಲಾನೇ ಬರ್ಕೊಂಡಿದ್ದೀನಲ್ಲ. ಅಕಸ್ಮಾತ್ ಅವತ್ತೇ ನಂಗೆ ಅಲ್ಲಿ ಲೆಕ್ಕ ಗೊತ್ತಾಗೋದಲ್ವ ಬ್ಯಾಂಕಲ್ಲಿ. ಈಗ 31 ಲಕ್ಷ ರಿಸರ್ವ್ ಅಲ್ಲಿ ಇಟ್ಟಿದ್ರೆ ನಾ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡಾಗ ಬರ್ಬೇಕಲ್ವಾ ಸರ್? ಬರ್ಬೇಕಲ್ವಾ? ನೀವೇ ಹೇಳಿ ಅದನ್ನ ಸರ್. ಎಲ್ಲ ನೋಡಿ ಸರ್, ಪಿನ್ ಬೇಕಾದ್ರೆ ಅವ್ರು ಬರೋಕೆ ಹೇಳಿ. ನಾನು ಅಧ್ಯಕ್ಷ ಆದಾಗಿಂದ ನಾನು ಯಾವುದಕ್ಕೆ ಚೆಕ್ ಪೇಪರ್ ಸೈನ್ ಮಾಡಿದ್ದೀನಿ ಪ್ರತಿಯೊಂದಕ್ಕೂ ಸರ್. ಏನು ಕೆಲಸ, ಏನು ಕಾಮಗಾರಿಗೆ, ಎಷ್ಟು ಚೆಕ್ ನಂಬರು, ಎಷ್ಟು ಅಮೌಂಟು, ವಿತ್ ಅಕೌಂಟ್, ಚೆಕ್ ನಂಬರ್ ವಿತ್ ಅಮೌಂಟು ಯಾರಿಗೆ ಕೊಟ್ಟಿದ್ದೀವಿ, ಯಾವ ಕೆಲಸ ಕೊಟ್ಟಿದ್ದೀವಿ. ಆ ತಾಯಿನ ನನಗೆ ಅವತ್ತು ಬುದ್ಧಿ ಕೊಟ್ಲು. ಇವ್ರು ಈ ಥರ ಹಿಂಗೆ ಮಾಡ್ತಾರೆ ಅಂತ ಮುಂದಕ್ಕೆ ಗೊತ್ತಿರುತ್ತೆ ದೇವ್ರಿಗೆ, ಅದಕ್ಕೆ ಬುದ್ಧಿ ಕೊಟ್ಲು. ನೋಡಿ ಸರ್, ಬೇಕಾ ಓದಿ ಸರ್. ನೋಡಿ ಸರ್, ನೋಡಿ ಈ ಬುಕ್ ಪಂಚಾಯತಿಯಲ್ಲಿ ಇರೋ ಅಕೌಂಟ್ಗೂ ಟ್ಯಾಲಿ ಆಗುತ್ತೆ. 1 ರೂಪಾಯಿನೂ ಈ ಬುಕ್ಕಲ್ಲೂ ಪಂಚಾಯತಿಯಲ್ಲಿ ಇರೋ ಅಕೌಂಟ್ಗೂ ಯಾವುದೋ ಮಿಸ್ಟೇಕ್ ಬರಲ್ಲ. ಯಾಕೆಂದ್ರೆ ಅವ್ರು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೋಬೋದು. ನೀವು ಮಾಧ್ಯಮದವರು ನೀವು ಚೆಕ್ ಮಾಡಿ, ಬುಕ್ ಕೊಡ್ತೀವಿ, ಚೆಕ್ ಮಾಡಿ ತಗೊಳ್ಳಿ. ನಾನು ಡೇಟ್ ಹಾಕ್ಬಿಡ್ತೀನಿ ಸರ್. ಏನಂತ ಗೊತ್ತಾ ಸರ್, ಈ ದಿನ ನಾನು ಸಹಿ ಮಾಡಿರೋದು ಸ್ಟಾರ್ಟಿಂಗು ಕ್ಲೋಸು ಟೋಟಲ್ ಇಷ್ಟು ಪೇಪರ್ ಇವತ್ತು ನಾನು ಸಹಿ ಹಾಕಿದ್ದೀನಿ. ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಮಾಜಿ ಅಧ್ಯಕ್ಷೆ, ಬಂದು ಚೆಕ್ ಮಾಡ್ಕೊಂಬಿಡಿ. ಇಲ್ಲೇ ಎಲ್ಲ ಡೀಟೇಲ್ಸ್ ಇಲ್ಲೇ ಇದೆ. ನಾನು ಯಾವುದಕ್ಕೆ ಸಹಿ ಮಾಡಿದ್ದೀನಿ, ಚೆಕ್ ಪೇಪರು, ಏನು ಕೆಲಸ, ವಿತ್ ಅಮೌಂಟು ಎಲ್ಲ ಪ್ರೂಫ್ ಇಲ್ಲಿದೆ. ಇದು ನಿಮ್ಗೆ ಬೇಡವಾ? ಪಂಚಾಯತಿಗೆ ಹೋಗಿ, ಅಧಿಕಾರಿಗಳು ಇನ್ನೂ ಮಾಹಿತಿ ಕೊಡ್ತಾರೆ. ದಯವಿಟ್ಟು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ST ಮಹಿಳೆ ನಿಮ್ಮ ಮಾತು ಕುಣಿಲಿಲ್ಲ, ನಿಮ್ಮ ಮಾತಿಗೆ ನಾನು ತಾಳ ಹಾಕ್ಲಿಲ್ಲ, ನೀವು ಹೇಳ್ದಂಗೆ ನಾನು ರಜಾ ಕೊಡಿಲ್ಲ ಅನ್ನೋ ಕೋಪಕ್ಕೆ ಇವತ್ತು ದುಡ್ಡು ತಿಂದ್ಬಿಟ್ಟಿದ್ದಾರೆ ಅಧಿಕಾರಿ, ಅಧ್ಯಕ್ಷರು. ನೀವು ಯಾವ ಬಾಯಲ್ಲಿ ನೋಡಿದ್ರಿ? ಯಾವ ಬಾಯಲ್ಲಿ ನೋಡಿದ್ರಣ್ಣ ನೀವು? 30 ಲಕ್ಷ ಅಲ್ಲ ಅಣಯ್ಯ, ಹೇಳ್ತೀನಿ ಕೇಳಿಸ್ಕೊಳ್ರಿ. 30 ಲಕ್ಷ ಅಲ್ಲ, 30 ಪೈಸೆನೂ ನೀವು FD ಇಟ್ಟಿಲ್ಲ. ದಯವಿಟ್ಟು ಒಂದು ಹಿಂದುಳಿದ ಮಹಿಳೆಗೆ ನೀವು ಕೇಳಿದವ್ರು ನಾನು ರಜಾ ಕೊಟ್ಟಿದ್ದಿದ್ರೆ ಇವತ್ತೆಲ್ಲ ಬರ್ತಿರ್ಲಿಲ್ಲ. ಆಮೇಲೆ ನೀವೇ ಹೇಳಿದ್ರಲ್ಲ ಯಾವುದು ನಾನು ಆ ಪಕ್ಷ ಕೊಟ್ಟಾಗಿದ್ದೀನಿ ಅಂತ. ಸರ್, ಯಾರಾದರೂ ಹೇಳಿ ಸರ್. ಈಗ ನನಗೆ 4 ಸಾರಿ ಕೋರಮ್ ಕೊಟ್ಟಿಲ್ಲ. ಇದೇ ಇವಮ್ಮ ರಜಾ ಹಾಕ್ಲಿಲ್ವಲ್ಲ, 4 ಸಾರಿ ಮೀಟಿಂಗಲ್ಲಿ, ಸಾಮಾನ್ಯ ಸಭೆ ಮೀಟಿಂಗಲ್ಲಿ ಕೋರಮ್ ಕೊಟ್ಟಿಲ್ಲ. ಒಬ್ಬಳೇ ಕೂತಿದ್ದೀನಿ ಸರ್, ಒಬ್ಬಳೇ ಮನೆಗೆ ಬಂದಿದ್ದೀನಿ. ಪಕ್ಕದಲ್ಲಿ ಅಧಿಕಾರಿಗಳು ಯಾಕೆ ಕೊಟ್ಟಿಲ್ಲ ಕ್ವಶನ್ ಮಾಡಿ ನೀವು ನನಗೆ. ಯಾಕೆ ಕೊಡಲಿಲ್ಲ? ನಾನು ಅವ್ರ ಮಾತು ಕೇಳಿಲ್ಲ. ಹಿಂಗೇನೆ ಇವರು ಒಂದು ಹಿಂದುಳಿದ ಮಹಿಳೆಗೆ ಈ ಚಿತ್ರ ಮಾನಸಿಕವಾಗಿ ನೀವು ಕೊಡೋದು ಸರ್. 2 ರೀತಿ ಮಾತಾಡೋದು ನಾನಲ್ಲ, ನಮ್ಮ ಮಾಜಿ ಅಧ್ಯಕ್ಷರು.
ಎಲ್ಲಿ ಮಾತಾಡಿದೀವಿ ಅಂತ ಕೇಳಿ. ಎಲ್ಲಿ ಮಾತಾಡಿದೀವಿ? ನಾನು ಹೋಗಿ ಎಲ್ಲಿ ಹೋಗ್ಲಿ ಆ ಕಡೆ ಆ ಸಂಘದಲ್ಲಿ ನಾನು ಹೋಗಿ ಫ್ಲಾಗ್ ಹಾಕೊಂಡಿದ್ದೀನ, ಬಾವುಟ ಎದ್ದಿದ್ದೀನ? ಪ್ರೂಫ್ ಮಾಡಿ ಮತ್ತೆ ನೀವು ನನಗೆ, ಮಾಜಿ ಅಧ್ಯಕ್ಷೆ, ಪ್ರೂಫ್ ಮಾಡಿ. ಏನಿಲ್ಲ ಸರ್, ಇವಾಗ ಅಧ್ಯಕ್ಷರಾದವರು ಈಗ ದಾರಿಲಿ ಹೋಗ್ತಾ ಇರ್ತೀವಿ, BJP ಪಕ್ಷದವರು ಯಾರೋ ಬಂದು ಮಾತಾಡ್ತಾರೆ ಅಂತ ಇಟ್ಕೊಳ್ಳಿ. ಇಲ್ಲಾಂದ್ರೆ ಅವ್ರಿಗೇನಾದ್ರು ಒಂದು ತೊಂದರೆ ಇರ್ತದೆ, ಅವ್ರ ಮನೆ ತಾವು ಏನಾರ ಕೆಲ್ಸಗಳಾಗಬೇಕಾದ್ರೆ ಅವ್ರ ಮನೆ ತಾವು ಯಾವುದು ಕೆಲಸನೇ ಮಾಡ್ಸಂಗಿಲ್ವಾ? ಹೋಗ್ಲಿ ಅವ್ರನ್ನ ಯಾರನ್ನು ಮಾತಾಡ್ಸಂಗೆ ಇಲ್ವಾ? ಹೇಳಿ ಸರ್, ಮಾತಾಡ್ಸಂಗೂ ಇಲ್ವಾ? ಒಂದು ಊರು ಅಂತ ಅಂದ್ರೆ ಎಲ್ಲಾ ಪಕ್ಷದ ವ್ಯಕ್ತಿಗಳು ಇರ್ತಾರೆ. ಎಲ್ಲಾ ಪಕ್ಷದ ವ್ಯಕ್ತಿಗಳು ಸಾರ್ವಜನಿಕರು, ನಾವು ಅವ್ರ ಸಾರ್ವಜನಿಕರ ಕುಂದುಕೊರತೆಗಳನ್ನ ನಿಭಾಯಿಸೋ ಜವಾಬ್ದಾರಿ ಆ ಪಂಚಾಯತಿಗಿರುತ್ತೆ. ಇಲ್ಲಪ್ಪ ನೀವು BJPಯವರು, ನೀವು ಆ ಪಕ್ಷದವರು, ನಾವು ಕೆಲಸ ಮಾಡಂಗಿಲ್ಲ ಅಂತ ಹೇಳೋ ರೂಲ್ಸೇ ಇಲ್ಲ. ಇದು ಗೊತ್ತಿದೆ ನಿಮ್ಗೆ? ಇಲ್ಲ, ಎಲ್ಲನ ಯಾರ್ದನ್ನ ಬಾವುಟ ಹಿಡಿದು ಶಾಲ ಹಾಕ್ಸ್ಕೊಂಡಿದ್ರೆ ಅವ್ರು ಪ್ರೂವ್ ಮಾಡಕ್ಕೆ ಹೇಳಿ. ಯಾವ ಪಕ್ಷನೂ ಇಲ್ಲ ಸ್ವಾಮಿ, ನಾವು ಸೋಮಶೇಖರ್ ಕಡೆನೇ ಅಷ್ಟೇ. ಇದಕ್ಕಿಂತ ನಾವು ಇನ್ನೇನು ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ನಾವು ಎಲ್ಲೂ ಹೋಗೂ ಇಲ್ಲ. ಹೋಗಿದ್ರೆ ಅವ್ರು ಪ್ರೂವ್ ಮಾಡಲಿ. ಆಯಿತು, ಇದು ನಾನೇ ಒಂದು ಕ್ವಶನ್ ಮಾಡ್ತೀನಿ. ಮಾಜಿ ಅಧ್ಯಕ್ಷೆ, ಇವತ್ತೇನೋ ಯಾರೋ ಒಂದು ನಮ್ಮ ಮಹಿಳೆ ಸದಸ್ಯರು ಜಟ್ಟಿಂಗ್ ವಿಷಯದ ಪರವಾಗಿ ಏನೋ ನಿಂತ್ಕೊಂಡ್ರು. ಅದು ಅವ್ರ ಮನೆಗೂ ಅಲ್ಲ, ನಮ್ಮ ಮನೆಗೂ ಅಲ್ಲ, ಎಲ್ಗೂ ಅಲ್ಲ. ನಿಂತ್ಕೊಂಡ್ರು, ಓಕೆ, ಒಪ್ಕೋತೀನಿ. ನನ್ನ ಮಾತು ಕೇಳ್ಬಿಟ್ರು, ಈಗ ಅಧ್ಯಕ್ಷ ಆ ಕಡೆಗೆ ವಾಲ್ಬಿಟ್ರು ಅಂತ ಹೇಳ್ತಿರಲ್ಲ. ಅವತ್ತು 4 ಸರಿ ಕೋರಮ್ ಕೊಡ್ಲಿಲ್ವಲ್ಲ, ಅವತ್ತು ಅವರೆಲ್ಲ ನಿಮ್ಮ ಮಾತು ಕೇಳಿಲ್ವಾ? ಆ ಥರ ಏನಾದರೂ ನಾನು ಒಂದು ಟೀಮ್ ಅಂತ ಕಟ್ಕೊಂಡಿದ್ದಿದ್ರೆ ನನ್ನ ಪಕ್ಕದಲ್ಲಿ ಬಂದು ಕೂತಿರೋರು ಆ 8 ಜನ ಸದಸ್ಯರು ಅಲ್ವಾ ಸರ್? ನಾನು ಟೀಮ್ ಮಾಡಿದ್ದಿದ್ರೆ ಯಾಕೆ ಬರಲಿಲ್ಲ? ಅವತ್ತು ನಮ್ಮ ಮಾಜಿ ಅಧ್ಯಕ್ಷರು ಮಾತು ಅವರೆಲ್ಲ ಕೇಳಿದಾಗ ಅವ್ರು ಹಂಗಾರೆ ಅವ್ರು ಟೀಮ್ ಮಾಡಿರೋದು, ಹಂಗಾರೆ ಅವ್ರು ಟೀಮ್ ಕಟ್ಟಿರೋದು, ನಾನಲ್ಲ. ಅವ್ರು ಟೀಮ್ ಕಟ್ಟಿರೋದು 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ಸಾರಿ ಅಲ್ಲ, 4 ಸಾರಿ ನನಗೆ ಸತತವಾಗಿ ಕೋರಮ್ ಕೊಟ್ಟಿಲ್ಲ. ಕಾರಣ, ಒಂದು ST ಮಹಿಳೆ ಅಧ್ಯಕ್ಷ ಸ್ಥಾನ ಕೂತ್ಕೊಂಡ್ರೆ ಆ ಮಹಿಳೆಗೆ ಏನು ಮಾಡಬೇಕು? ಅವರು ರಜೆ ಹಾಕ್ಸ್ಬೇಕು. ಅವ್ರು ಹೇಳ್ದವ್ರಿಗೆಲ್ಲ ನಾನು ರಜೆ ಹಾಕ್ಕೊಂಡು ಬರ್ತಾ ಇದ್ದಿದ್ರೆ ಇವತ್ತು ಶ್ರೀಮತಿ ಲತಾ ಸೋಮಶೇಖರ್ ಅಧ್ಯಕ್ಷರು ಒಳ್ಳೆ ವ್ಯಕ್ತಿ, ಪ್ರಾಮಾಣಿಕ, ನಿಷ್ಠೆ ಎಲ್ಲ ಬಂದ್ಬಿಡೋದು. ಕೊಡ್ಲಿಲ್ವಲ್ಲ. ಈಗ ಲತಾ ಸೋಮಶೇಖರ್ ಅಧ್ಯಕ್ಷರು ತಿಂದರೆ ದುಡ್ಡು. ಇದ್ರ ಜೊತೆಗೆ ಸನ್ಮಾನ್ಯ ಗುರು ಹಿರಿಯರು ಮುಖ್ಯಸ್ಥರು ಸಿದ್ದಪ್ಪಣ್ಣ, ನಾನು ನಿಮ್ಮನ್ನೇನೋ ಅಂತಿದ್ದೆ, ನಿಜ ನಿಮ್ಮನ್ನೇನೋ ಅಂತಿದ್ದೆ. ನಿಮ್ಮ ವಿಡಿಯೋನ ನಾನು ನೋಡಿದೆ. ಯಾವ ಬಾಯಿ ಹೇಳಿದ್ರಿ ನೀವು? ಅದು ಅವಳು ನಿಮ್ಮ ವಯಸ್ಸು ತಕ್ಕನಾಗ ನಾನು ಮಾತಾಡಿದ್ರೆ ನೀವು ನಾವು ನಮ್ಮ ಮನೆತನದವರು ಅವತ್ತಿಂದ ನಿಮ್ಮ ಮನೆತನದ ಮೇಲೆ, ನಿಮ್ಮ ಮೇಲೆ ತುಂಬ ಗೌರವ ಇದೆ ಅಣ್ಣ. ನೀವೊಂದು ಮಾತು ಹೇಳಿದಿರ, ನಾನು ಕೂಲಂಕುಷವಾಗಿ ಅರ್ಥ ಮಾಡ್ಕೊಂಡೆ. ಈಗ ಬಂದೆ ಯಾರೋ ಹಂಗಂದ್ರು 30 ಲಕ್ಷ ರೂಪಾಯಿ ತಿಂದ್ಬಿಟ್ಟವ್ರೆ ಅಂತ ಅಧಿಕಾರಿ ನಾನು ಅಧ್ಯಕ್ಷರು ಅಂತ ಅಂದ್ರಲ್ಲ. ಜಸ್ಟ್ ಆಗ ಬಂದಿದ ತಕ್ಷಣ ಒಂದು ಮಾತು ಕಿವಿಗೆ ಬಿತ್ತು. ಅದು ಕೂಲಂಕುಷವಾಗಿ, ಅದು ತಪ್ಪ ಸರಿನಾ, ಸತ್ಯ ಸುಳ್ಳ, ಅದು ನಿಮಗೆ ಅರ್ಥ ಮಾಡ್ಕೋಬೇಕು. ಹೋಗಿ ಅಲ್ಲಿ ಅಧ್ಯಕ್ಷ ಮನೆತಕ್ಕೆ ಹೋಗಿ ತಿಳ್ಕೊಬೇಕು ಅನ್ನೋದು ಪರಿಜ್ಞಾನ ಇರ್ಲಿಲ್ವಾ ಅಣ್ಣಯ್ಯ? ನಿಮ್ಮಂಥವ್ರು ಹೆಂಗೆ ಮಾಡಿದ್ರೆ ಇನ್ನು ಹೆಂಗೆ? ದಯವಿಟ್ಟು ಇದು ನನಗೆ ತುಂಬಾ ಬೇಜಾರಾಯಿತು ಸಿದ್ದಪ್ಪಣ್ಣ. ಈ ಥರ ಎಲ್ಲ ನೀವು ಇಲ್ಲದ ಸಲ್ಲದ ಊಹಾಪೋಹಗಳ ಮಾತಿಗೆ ಕಿವಿ ಕೊಡಬೇಡಿ. ಯಾರೇ ಆಗಲಿ ಏನೇ ಆಗಲಿ ನನ್ನ ಬಗ್ಗೆ ಯಾವುದಾದ್ರೂ ಮಾಹಿತಿ ಬಂದರೆ ದಯವಿಟ್ಟು ಬಂದು ನನ್ನನ್ನು ಕೇಳಿ. ನಿಮ್ಮ ಮಗಳು ಸಮಾನ, ಏನಮ್ಮ ಈ ಥರ ನಿನ್ನ ಮೇಲೆ ಬರ್ತಾ ಇದೆ ಅಂತೆ, ಹೌದಾ? ಈ ಥರ ನಿನ್ನ ಮೇಲೆ ವಿಚಾರ ಆಗಿದೆ, ಈ ಥರ ಪ್ರಚಾರ ಮಾಡ್ತಿದ್ದಾರೆ, ಬಂದು ನಾನು ಕೇಳಿ. ಮಾಡಿದ್ನ ಕೆನೆಗಳು ನೋಡಿರಿ ಒಡ್ಸ್ಕೊತೀನಿ. ಆದರೆ ಯಾರೋ ಅಂದಿದ್ದು ತಕ್ಷಣ ಹಂಗಾರೆ ಇನ್ನೊಂದು ಅಂತಾರೆ, ಅಂದ್ಬಿಡ್ತೀರಾ? ದಯವಿಟ್ಟು ನಿಮ್ಮ ಕೈ ಇದೆ ನಾನು ನಿಮ್ಮ ಹತ್ರ ಬೇಡ್ಕೊತಿರೋದು, ಇನ್ನು ಮುಂದಕ್ಕೆ ನಿಮ್ಮ ನೋಡಿ ನಾವುಗಳು ಮಾರ್ಗದರ್ಶನ ತಗೋಬೇಕು ನಿಮ್ಮ ಹತ್ರ. ಈ ಥರ ಎಲ್ಲ ದಯವಿಟ್ಟು ನಮ್ಮ ಬಗ್ಗೆ ಹೋಗೇ ಬಾರಿ ಅನ್ನೋದು ಮಾತ್ರ ಬೇಡ. ಗ್ರಾಮ ಪಂಚಾಯತಿ ಸದಸ್ಯ ಲಕ್ಷ್ಮೀಕಾಂತ್ ಅವರು ಮಡಿಕಾಲಿನ ಮಾತುಗಳನ್ನ ಪಂಚಾಯತಿ ಸಭೆಯಲ್ಲಿ ಮಾತಾಡ್ತಾರೆ. ಸರ್, ಈಗ ಸಾಮಾನ್ಯ ಸಭೆ ಆಗೋದು ವಾದ ವಿವಾದಗಳು ಮಾಡೋದಕ್ಕೆ, ಸಾರ್ವಜನಿಕರ ಕುಂದುಕೊರತೆಗಳು, ಸರ್ಕಾರದ ಸುತ್ತೋಲೆಗಳು, ಆಮೇಲೆ ಅಧ್ಯಕ್ಷ ಒಪ್ಪಂದದ ಮೇರೆಗೆ ಬಂದಂಥ ಮಾತುಗಳನ್ನ ನಾವು ಮಾತಾಡ್ತೀವಿ. ಲಕ್ಷ್ಮೀಕಾಂತ್ ಅವರು ಯಾಕೆ ಸರ್, ಈಗ ಅಧಿಕಾರಿಗಾಗಲಿ ಅಧ್ಯಕ್ಷರಿಗಾಗಲಿ ನಾವು ಬಯಸ್ಕೊಳ್ಳೋಂಗೆ ನಾವು ಸದಸ್ಯರನ್ನ ಇಟ್ಕೊಂಡಿಲ್ಲ. ಏನೋ ಸ್ವಲ್ಪ ಜೋರಾಗಿ ಮಾತಾಡ್ತಾರೆ. ಯಾಕೆ ಲೇಟು, ಹಿಂದೆ ತನಕ ಬರಬೇಕಾ, ತರಲಿಲ್ವಾ, ಏನು ಅಂತ ಮಾತಾಡ್ತಾರೆ. ಅದು ಜೋರಾಗಿ ಮಾತಾಡೋದು ಕಾರಣ ಯಾರು? ದೊಡ್ಡವರು ಯಾವ ಥರ ಬಿಹೇವ್ ಮಾಡ್ತಾರೋ ಅದನ್ನ ನೋಡಿ ಕಲಿತಾರೆ ಅಷ್ಟೇ. ನಮ್ಮ ಮಾಜಿ ಅಧ್ಯಕ್ಷನು ಅಷ್ಟೇ, ಸಾಮಾನ್ಯ ಸಭೆ ಟೈಮಲ್ಲಿ ಅವರು ಜೋರಾಗಿ ಕೂಗಾಡೋರೆ, ಅದು ಗೊತ್ತು. ಏಕೆಂದರೆ ನನ್ನ ಹಿಂದೆಗಡೆ ತಾಯಿ ಫೋಟೋ ಇದೆ, ನಾನು ಕಟು ಸತ್ಯನೇ ಹೇಳೋದು, ಅವರು ಕೂಗಾಡೋರೆ.
ಯಾರನ್ನೂ ಕೆಟ್ಟ ಕೆಟ್ಟ ಪದನ ಯೂಸ್ ಮಾಡಿಲ್ಲ, ಜೋರ ವಾಯ್ಸ್ ರೇಜ್ ಮಾಡವ್ರೆ. ಅಲ್ಲ, ಲಕ್ಷ್ಮೀಕಾಂತ್ ಕೆಟ್ಟ ಪದ ಯೂಸ್ ಮಾಡಿದ್ರು ಅಂತ ಮಾಡಿಲ್ಲ. ಯಾರು ಹೇಳಿದ್ದು? ಅದನ್ನ ಕೇಳಿದೆ. ಯಾರು ಹೇಳಿದ್ದು? ಇಷ್ಟೆಲ್ಲ ಚಟುವಟಿಕೆಗಳು ಆಗ್ತಾ ಇದ್ದಾರೆ, ಶಾಸಕರೇ ನಿಮ್ಮ ಮಾತಾಡಿಲ್ವಾ? ಶಾಸಕ ಸರ್, ಈಗ ನಾನು ಹೇಳಿದ್ದು ನಮ್ಮ ಒಂದು ಒಪ್ಪಂದದ ಮೇರೆಗೆ ನಾವು ಒಂದು ಪಂಚಾಯತಿನ ನಡೆಸ್ಕೊಂಡು ಹೋಗ್ತಿದ್ದೆ. ಪಾಪ ಶಾಸಕರು ಖುಷಿ ಪಡ್ತಾರಲ್ವ, ಅವ್ರು ಒಂದೇ ಪಂಚಾಯತಿನ ಇಡೀ ಎಲ್ಲ ಪಂಚಾಯತಿಗಳು ಅವ್ರಿಗೂ ಅವ್ರು ಬರಲಿ ಬಿಡಲಿ, ಅವ್ರು ಎಲ್ಲೇ ಇದ್ರು ಎಲ್ಲ ಪಂಚಾಯತಿ ಬಗ್ಗೆ ಗಮನ ಇರುತ್ತೆ ಅವ್ರಿಗೆ, ಅಲ್ವಾ ಸರ್? ಈಗ ಹೇಳ್ತಾ ಇದ್ರು ನಾವು ಯಾವುದೇ ಪಕ್ಷ ಅಲ್ಲ, ಸೋಮಶೇಖರ್ ಪಕ್ಷ ಅಂತ. ಖಂಡಿತ 100%, 100% ಸರ್. ಪ್ರಶ್ನೆ ಕೇಳಿ ಸರ್, ಕೇಳಿ ಸರ್. ಹೇಳ್ತಾ ಇದ್ದಾರೆ ನಾವು ಯಾವುದೇ ಪಕ್ಷದಲ್ಲಿ ಗುರುತಿಸ್ಕೊಂಡಿಲ್ಲ, ಸೋಮಶೇಖರ್ ಪಕ್ಷ ಅಂತ. ಹೌದು ಸರ್. ಹೇಗೆ ಹೇಗೆ ಸೋಮಶೇಖರ್ ಪಕ್ಷ ಅಂತ? ಸೋಮಶೇಖರ್ ಕಡೆನೇ ಸರ್. ಸೋಮಶೇಖರ್ ಪಕ್ಷ ಅಂತ ಹೇಳಿದ್ರಲ್ಲ ಈಗ. ಹೌದು ಸರ್, ಸೋಮಶೇಖರ್ ಕಡೆ ಅಷ್ಟೇ. ಹಾ ಹಾ. ಸೋಮಶೇಖರ್ ಎಲ್ಲಿರ್ತಾರ ನಮ್ಮಲ್ಲಿ ಹೌದು. ಸೋಮಶೇಖರ್ ಅವ್ರು ಎಲ್ಲಿರ್ತಾರೆ ಅಲ್ಲಿ. ಸೋಮಶೇಖರ್ ಹೆಂಗ್ ಹೇಳ್ತಾರೆ ಹಂಗೆ. ಹೌದು. ಅಲ್ಲ, ಅಷ್ಟೆಲ್ಲ ಇದ್ದಾಗ ಕೂಡ ನೀವು ಬೆಂಬಲಕ್ಕೆ ನಿಂತಿದ್ದಾರೆ ಇಂತ ಸರ್. ಯಾಕಂದ್ರೆ ಕೆಂಪೇಗೌಡರು ಸೋಮಶೇಖರ್ ಸರ್ ಏನ್ ಮಾತಾಡಲ್ಲ ಸರ್ ಈಗ. ಗೊತ್ತಮ್ಮ, ಏನ್ ಗೊತ್ತಾ ಸರ್, ಒಂದು ಪಂಚಾಯತಿ ಒಂದು ಕುಟುಂಬ ಇದ್ದಂಗೆ. ನಮ್ಮ ಕುಟುಂಬನೇ ತಗೊಂಡೋಗ್ಬಿಟ್ಟು ಬೀದಿ ರಂಪ ಮಾಡ್ಕೊಳ್ಳೋದು ನಾವು ಬೇಡ ಅಂತ ನಮ್ಮೊಂದು ಇಂಟೆಕ್ಷನ್ ಅಷ್ಟೇನೆ. ಅದನ್ನ ತಗೊಂಡೋಗಿ ಶಾಸಕರಿಗೆ ಹೇಳಿ ತಲೆ ಕೆಡಿಸೋ ಅಂಥದ್ದು ನಮ್ಗೇನಿಲ್ಲ. ನಮ್ಗೇನಾಗಬೇಕು, ಊರಲ್ಲಿ ಒಳ್ಳೊಳ್ಳೆ ಕಾರ್ಯಗಳಾಗಬೇಕು. ಆ ಅಭಿವೃದ್ಧಿ ಬಗ್ಗೆ ನಾವು ಸೋಮಶೇಖರ್ ಅವ್ರ ಹತ್ರ ಮಾತಾಡಿದ್ದೀವಿ. ಈ ಥರ ವಿಷಯಗಳನ್ನೆಲ್ಲ ನಾವು ಹೋಗಿ ಅವ್ರಿಗೆ ಕಿವಿ ಹಿಂಡೋದು ಏನು ನಾವು ಮಾಡಿಲ್ಲ. ಸರ್ ಎಷ್ಟೇ ಮಾತಾಡೋದು ಅಷ್ಟೇ ಸರ್. ರೀಸನ್ ಅವ್ರ ಮೈಂಡಲ್ಲಿ ಫುಲ್ ಫಿಕ್ಸ್ ಆಗ್ಬಿಟ್ಟಿದೆ. ಜೆಟ್ಟಿ ಮಿಷಿನ್ ಅಂತ ಅಲ್ಲ, ಈ ಅಮ್ಮನ ಅವಧಿಲಿ ನಾನು ಅವಧಿಲಿ ಏನು ತರಕ್ಕೆ ಬಿಡಲ್ಲ ಸರ್ ಅವರು. ಅದು ನನಗೆ ಗೊತ್ತು. ಯಾಕೆ ಹೇಳ್ರಿ, ಹೆಸರು ಬಂದ್ಬಿಡುತ್ತೆ. ಅಲ್ಲ, ನೀವು ಸೋಮಶೇಖರ್ ಪಕ್ಷ ಅಂತ ಹೇಳಿದ್ರೆ ಸೋಮಶೇಖರ್ ಅವ್ರ ಗಮನ ತರಬೇಕಲ್ಲ. ಈಗ ನಿಮ್ಮ ಸದಸ್ಯರು ಈಗ ಮಾಡ್ತಿದ್ದಾರೆ ಅಂತ ನೀವು ಯಾಕೆ ಹೇಳಿಲ್ಲ? ಯಾರು? ನಮ್ಮ ಸೋಮಶೇಖರ್ ಅವರಿಗೆ ಅದೇ ನಮ್ಮ ಮನೆಯವ್ರು ಹೇಳಿದ್ರಲ್ಲ ಸರ್, ಏಂತಕ್ಕೆಲ್ಲ ಸುಮ್ಮನೆ ಸಣ್ಣ ಪುಣ್ಣ ವಿಷಯಗಳನ್ನೆಲ್ಲ ತಗೊಂಡೋಗಿ ಅವ್ರ ಹತ್ರ ಹೇಳೋದೇನು ಬೇಕಿಲ್ಲ ಅಂತ ಹೇಳ್ಸಿ. ಇವಾಗ ನಮ್ಮ ಮಾಜಿ ಅಧ್ಯಕ್ಷ ಹೇಳಿದಿರಲ್ವಾ, ನಮ್ಮ ಶಾಸಕರೇ ಅವ್ರ ಕಡೆಯಿಂದನೇ ತರ್ತಿದ್ದೀರಿ ಅಂತ, ನಮಗಿನ್ನ ಖುಷಿನೇ ಅಲ್ವಾ ಸರ್? ಒಂದು ಮಾಧ್ಯಮದಲ್ಲಿ ಹೇಳಿದ್ದಾರೆ, ನಾವು ತರ್ತೀವಿ ಶಾಸಕರ ಒಂದು ಇದರಲ್ಲಿ ಅಂತ. ತರಲಿ, ನಮಗೂ ಖುಷಿನೇ. ಇನ್ನು ನಮ್ಮ ಶಾಸಕರ ಕಡೆಯಿಂದ ಬರುತ್ತೆ ಅಂದರೆ ನಮಗೂ ಖುಷಿನೇ ಅಲ್ವಾ ಸರ್? ಸರ್ ಏನಿಲ್ಲ ಸರ್, ಈಗ ನನ್ನ ಮೇಲೆಲ್ಲ ಇಲ್ದಿದ್ದೆಲ್ಲ ಆರೋಪ ಮಾಡ್ತಾರಲ್ಲ. ಹಿಂದಿನ ಅಧ್ಯಕ್ಷ ವಿಚಾರದಲ್ಲಿ ಲೋಕಾಯುಕ್ತದ ತನಿಖೆ ನಡೀತೈತಿ, ಅದು ಅವ್ರಿಗೆ ಗೊತ್ತಿಲ್ವಾ? ಹೆಸರು ಬೇಡ. ಅವರು ಲೋಕಾಯುಕ್ತ ತನಿಖೆ ನಡೀತೈತೆ, ಅದು ನನಗೆ ಗೊತ್ತು. ಹೆಸರು ಬೇಡ, ಅಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. 1 ಕೋಟಿ ಇತ್ತು, ಸ್ಯಾಲ್ರಿ ಸಂಬಳ ಕೊಡಬೇಕಾಗಿ ಕೋರ್ಟ್ ಎಲ್ಲ ಕೊಟ್ಟಾದ್ಮೇಲೆ 50 ಲಕ್ಷ 60 ಲಕ್ಷ ಇತ್ತು ಅಂತಾರೆ ಸರ್. ಪಂಚಾಯತಿ ಹಾಕ್ಕೊಂತ ದುಡ್ಡಿದ್ರೆ ಏನಕ್ಕೂ ಬೇಡ ಸರ್? ಏನಕ್ಕೂ ತರೋದೇ ಬೇಡವಾ? ಏನಕ್ಕೂ ಬೇಡವಾ? ಬಲ್ಪ್ಗಳು ತರೋದು ಬೇಡವಾ? ಎಲ್ಲ ಟೆಂಡರ್ ಮುಖಾಂತರನೇ ನಾವು ನಾನು ಹೇಳಿದ್ನಲ್ಲ, ಏನೇನು ತಂದಿದ್ದೀವಿ ಅಂತ ಎಲ್ಲ ಇಲ್ಲೇ ಡಾಕ್ಯುಮೆಂಟ್ಸ್ ಇದೆ. ಸ್ಟಾರ್ಟರ್ ಬಾಕ್ಸ್ಗಳು, ಮಳೆಗಾಲ ಬಂತು ಅಂದರೆ, ಬೇಸಿಗೆಗಾಲ ಬಂತು ಅಂದರೆ ಮೋಟ್ರುಗಳು ತರಬೇಕು, ಪಂಪ್ ಎತ್ತಬೇಕು. ಒಂದ್ಸರಿ ಮಳೆ ಸ್ಯಾನಿಟರಿ ಗಾಡಿ ಬಂತು ಅಂದರೆ ಎಲ್ಲ ಗೊತ್ತು ಸರ್. ನಾನೇನು ಬಿಡಿಸಿ ಹೇಳೋಂಥದ್ದು ಏನಿಲ್ಲ, ಎಲ್ಲ ಸದಸ್ಯರುಗಳಿಗೂ ಗೊತ್ತು. ಯಾಕೆಂದರೆ ನಮ್ಮ ಕೆಂಪೇಗೌಡರು ಹೇಳಿದ ಪ್ರಕಾರ 19 ಜನ ಸದಸ್ಯರುಗಳು ತುಂಬ ಟ್ಯಾಲೆಂಟೆಡ್, ಯಾರು ಅನ್ಎಜುಕೇಟೆಡ್ಸ್ ಅಲ್ಲ, ಎಲ್ಲ ಎಜುಕೇಟೆಡ್ಗಳೇ. ನನಗೇನು ಗೊತ್ತಾ ಸರ್ ಬೇಜಾರು, ನನ್ನ ಬಗ್ಗೆ 31 ಲಕ್ಷ ತಿಂದಿದ್ದಾರೆ ಅನ್ನೋದು ಶುದ್ಧ ಸುಳ್ಳು. ಅವ್ರು ಎಫ್ಟಿನೂ ಇಟ್ಟಿಲ್ಲ. 30 ಲಕ್ಷ ಅಲ್ಲ, 31 ಅಷ್ಟೇ. ಪೈಸನೂ ಇಲ್ಲ, 30 ಪೈಸನೂ ಇಲ್ಲ. ನಂಗೆ ಸುಳ್ಳು ಯಾಕೆ ಅಂದರೆ ನೋಡಿದ್ರು, ಕೊಡ್ತಾಳ ಈ ಅಮ್ಮ ಕೊಡ್ತಾಳ, ರಜಾ ಕೊಡ್ತಾರಂತ. ಯಾವಾಗ ನಾನು ಗಟ್ಟಿ ಮನಸ್ಸು ಮಾಡಿ ಕೂತ್ಕೊಂಡಲ್ಲ, ಏನದು ಮಾಡಬೇಕಲ್ವಾ? ನನ್ನ ಮೇಲೆ ಇಲ್ಲದ ಸಲ್ಲದ ಅಪಪ್ರಚಾರ ಮಾಡಬೇಕಲ್ವಾ? ನನ್ನ ನೇಮು ಹೋಗ್ಬೇಕಲ್ವ, ಅವ್ರಿಗೆ ಬ್ಯಾಡ್ ನೇಮ್ ಬರಬೇಕಲ್ವಾ? ಅದಕ್ಕೆ ಈ ಥರ ಮಾಡಿದ್ರು ಅಷ್ಟೇ ಸರ್. ಎಷ್ಟು ಮಹಿಳೆ ಸರ್ ರಾಜೀನಾಮೆ ಕೊಡಿ ಸರ್, ಎಷ್ಟು ರಜೆ ಹಾಕಿಲ್ಲ ಸರ್. ಈಗ ನಾನು ಪಾಯಿಂಟ್ ಮಾಡಿದ್ದೀನಿ ಸರ್, ನಾನು ಎಲ್ಲ ವಿಡಿಯೋಸ್ ನೋಡಿದ್ದೀನಿ, ನಾನು ಪಾಯಿಂಟ್ ಮಾಡಿದ್ದೀನಿ. ಅವ್ರು ಹೇಳಿದ್ದಾರೆ ಸಂತೆ ಕ್ಲೀನಿಂಗ್ ಇಲ್ಲ ಅಂತ ಹೇಳ್ತಾರೆ ಸರ್. ಫುಲ್ಲು ವಿಡಿಯೋಸ್ ಇದೆ ಸರ್. ಸಂತೆ ಕ್ಲೀನಿಂಗ್ ಎಲ್ಲ ಅಣ್ಣ, ನೀವು ಊರಲ್ಲಿ ಇದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ, ಸಂತೆ ಕ್ಲೀನಿಂಗ್ ಮಾಡಿರೋದು ವಿಡಿಯೋ ನೋಡಿ ಸರ್, ಬೇಕಾದ್ರೆ ತೆಗೆದು. 2 ವಾರಕ್ಕೆ ಸರ್ 15 ದಿವಸಕ್ಕೊಂದ್ಸರಿ, ತಿಂಗಳಿಗೆ 2 ಸಾರಿ ಸರ್. ಸಂತೆ ಕ್ಲೀನಿಂಗ್ ಅಲ್ಲ ಸರ್, ಎಲ್ಲ ಎಲ್ಲ ವಾರ್ಡ್ಗಳಲ್ಲಿ ಹೋಗಿ ಏನು ಕೆಲಸ ಮಾಡ್ತಿದ್ದಾರೆ, ಅಲ್ಲಿ ಏನು ಪ್ರಾಬ್ಲಮ್ ಆಗಿದ್ದೆ. ಇವಾಗ ನೀವು ಬರೋದಕ್ಕೆ ಮುಂಚೆನೇ 2 ಟ್ಯಾಂಕ ನೀರು ಹಾಕ್ಸಿದ್ದೀನಿ ನಾವು ಪಬ್ಲಿಕ್ಕಿಗೆ.
ಎಲ್ಲ ಪ್ರತಿಯೊಂದು ಅಪ್ಡೇಟ್ ಇದೆ ಸರ್, ವಿಡಿಯೋಯಿಂದ ಫೋಟೋಸಿಂದ ನಾನು ಏನು ಕೆಲಸ ಮಾಡಿದ್ದೀನಿ ಇದೆಲ್ಲ ಗೊತ್ತಿಲ್ವ ನಿಮಗೆ ಅಧ್ಯಕ್ಷ? ಸಂತೆ ದುಡ್ಡು ಊಹಾಪೋಹ ಆಗೋಯ್ತು, ಲೆಕ್ಕ ಇಲ್ಲ, ದಾಖಲೆಲ್ಲ ದೂಖಲೆ ಇಲ್ಲ ಅಂತಾರಲ್ಲ. ಸಂತೆ ಅರೇಂಜ್ ಮಾಡ್ತಾರಲ್ಲ, ಡೈರೆಕ್ಟಾಗಿ ಕ್ಯಾಶ್ ಕೊಡ್ತಾರೆ, ಯಾರಾದರೂ ಕ್ಯಾಶ್ ಕೊಡ್ತಾರೆ ಅಧ್ಯಕ್ಷ? ಮಾಜಿ ಅಧ್ಯಕ್ಷ RTGS ಮಾಡ್ತಾರೆ, ಚೆಕ್ ಮುಖಾಂತರ ಕೊಡ್ತಾರೆ, ಅದು ಡೈರೆಕ್ಟಾಗಿ ಎಲ್ಲ ಹೋಗ್ಬಿಡುತ್ತೆ, ಪಂಚಾಯತಿ ಅಕೌಂಟ್ ಬೀಳುತ್ತೆ. ಇದೆಲ್ಲ ಯಾಕೆ ಇಲ್ಲದ ಸಲ್ಲದ ಕ್ವಶನ್ಗಳು, ಅನಾವಶ್ಯಕವೆಲ್ಲ. ಅವ್ರ ಮಾಹಿತಿ ಕೊರತೆ ಇದೆ ಬಿಡಿ. ನನಗಂತೂ ನಿಜ ಒಂದು ST ಮಹಿಳೆ ಇವ್ರು ತಾಳ ತಕ್ಕನ ಕುಣಿಬೇಕು, ಅಣ್ಣ ಸೈನ್ ಹಾಕ್ಬೇಕು ಬರ್ರಿ ಅಂತ ಕರಿಬೇಕು. ನಾನು ಎಲ್ಲಿಗೋದ್ರೂ ಅವ್ರ ಹಿಂದೆ ಮುಂದೆ ಇದ್ದಿದ್ರೆ ಇವತ್ತು ಲತಮ್ಮ ಒಳ್ಳೆ ವ್ಯಕ್ತಿ. ಈ ಥರ ಮಾತ್ರ ಒಂದು ST ಮಹಿಳೆಗೆ ಈ ಥರ ಮಾತ್ರ ದಯವಿಟ್ಟು ಯಾವುದೇ ಕಾರಣಕ್ಕೂ ಹಿಂಸೆ ಮಾಡಬೇಡಿ, ಮಾನಸಿಕವಾಗಿ ಒತ್ತಡ ಕೊಡಬೇಡಿ ಸರ್. ನಾನು ಎಷ್ಟೋ ಸರಿ ನಾನು ಕುತ್ಕೊಂಡ್ಬಿಟ್ಟು ಸರ್, ನಾನು ಇವತ್ತು ನನ್ನ ಮನಸ್ಸು ಬಿಚ್ಚಿ ಹೇಳ್ತಿದ್ದೀನಿ, ಹತ್ಬಿಟ್ಟಿದ್ದೀನಿ. ನಾನು 4 ಸರಿ ಕೋರಮ್ ಕೊಟ್ಟಿಲ್ವಾ, ಮನೆಗೆ ಒಂದು ಹತ್ಬಿಟ್ಟಿದ್ದೀನಿ. ಆಮೇಲೆ ಆ್ಯಕ್ಷನ್ ಪ್ಲ್ಯಾನ್ ಮಾಡೋಕ್ಕೆ ಬಿಡಲಿಲ್ಲ ಸರ್. ಆ್ಯಕ್ಷನ್ ಪ್ಲ್ಯಾನಲ್ಲಿ ಸರ್ 5%, 3%, 5%, 25% ಅಂತ ಬರುತ್ತೆ. ಸೊ ಅದರಲ್ಲಿ 25% SC ಕಾಮಗಾರಿಗೆ ಹಾಕಲೇಬೇಕು ಸರ್. ಅದ್ರ ಮುಖಾಂತರ ನಾವೇನು ಮಾಡ್ತೀವಿ, ಏನಾದರೂ ಖರೀದಿ ಮಾಡಬೇಕಾದಾಗ ಆಕ್ಷನ್ ಪ್ಲ್ಯಾನ್ ಮಾಡಿ ನಾವು ಮೇಲಿನ ಅಧಿಕಾರಿ ಕಳಿಸ್ತೀವಿ ಸರ್. ನೀವು ನಂಬ್ತಿರೋ ಬಿಡ್ತೀರಾ ಸರ್, 25% ನನ್ನ ವಾರ್ಡೆ ಸರ್, ನನ್ನ ವಾರ್ಡೆ. ಅದಕ್ಕೆ ಮುಂಚೆ ನಾನು ಸದಸ್ಯ ಆಗಿದ್ದಾಗ ಎಲ್ಲ ಅಲ್ಲಿ ಹೋಗಿ ನೋಡ್ತೀನಿ ಸರ್, 4 ಮೂರೆ ಎಲ್ಲ ಕಿತ್ತು ಎಲ್ಲ ಸ್ಮೆಲ್ ಒಂದು ನಾರ್ತಿತ್ತು. ನಾನೇನು ಮಾಡಿದೆ, ಆಯಿತು ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡೋಣ, ಸಾರ್ವಜನಿಕರಿಗೆ ಭರವಸೆ ಕೊಡುತ್ತಪ್ಪ, ಏನಿಲ್ಲಲ್ವಾ, ಅವರು ನಮ್ಗೆ ಕೇಳ್ತಾರೆ. ಆವಾಗ ನಾನು ಸದಸ್ಯ ಆಗಿದ್ದೆ, ಆಯ್ತು ಏನಾದೊಂದು ವ್ಯವಸ್ಥೆ ಮಾಡಿಬಿಟ್ಟು 4 ಕಡೆ ಮೂರಿ ಸರ್. ಏನೋ ನಾನು ಅಧ್ಯಕ್ಷ ಆದರೆ 25% ಬಂತು. ನಾನೇನು ಮಾಡಿದೆ, ಅಲ್ಲಿಗೆ ಆಗ್ತದೆ ಸರ್. ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂಖ್ಯೆ ಜಾಸ್ತಿ ಇರಬೇಕು, SC ST ಎಲ್ಲಿರ್ತೀರೋ ಜನಸಂಖ್ಯೆ ಜಾಸ್ತಿ ಇರಬೇಕು, ಅಲ್ಲಿ ಹಾಕ್ತೀವಿ ಸರ್. ಅಲ್ಲಿ ಹಾಕ್ಬಿಟ್ಟು ನಾನು ಭರವಸೆ ಕೊಟ್ಟು ಬಂದಿದ್ದೆ, ಆಗುತ್ತೆ ಕಾಯ್ಬೇಕಷ್ಟೇ ಅಂತ ಸಾರ್ವಜನಿಕರಿಗೆ ಹೇಳಿ ಬಂದಿದ್ದೆ. ಮೀಟಿಂಗಲ್ಲಿ 2 ಸಾರಿ ಕೋರಮ್ ಕೊಟ್ಟಿಲ್ಲ, 3ನೇ ಸಾರಿಗೆ ಇವಳು ಯಾವಳು ಹೋಗಿ ಹೇಳೋಕ್ಕೆ, ಭರವಸೆ ಕೊಡೋಕ್ಕೆ, ಬೆಳೆದು ಬಿಡ್ತಾಳೆ ಅಂತ, ಇವಳ ಹೆಸರು ಬಂದ್ಬಿಡ್ತದೆ ಅಂತ. ಯಾರು ಕೇಳಿ ಹಾಕಿದ್ರಾ? ಕ್ಯಾನ್ಸಲ್ ಮಾಡ್ರಿ, ಕ್ಯಾನ್ಸಲ್ ಮಾಡಿರಿ. ನಿಮ್ಮ ಒಳಗೆ ಇಲ್ವನ SC ST, ನಿಮ್ಮ ಒಳಗೆ ಇಲ್ವನ SC ST ಹಾಕ್ರೋ, ಹುಡುಕ್ರೋ, ನಿಮ್ಮೊಳಗೆ ಹಾಕ್ಬೇಕಾ ಕ್ವಶನ್? ನಾನಲ್ಲಿ ಎಲ್ಲ ವಾರ್ಡು ನನ್ನ ವಾರ್ಡೆ ಸರ್, ಖಂಡಿತ ಎಲ್ಲ ಕಡೆ ಮಾಡ್ಸೋಣ ಅಂದರೆ ಅಲ್ಲಿ ನಾನು ತಕ್ಷಣ ಯೋಚನೆ ಮಾಡಿದ್ದೇನು, ಜನಸಾಂದ್ರತೆ ಜಾಸ್ತಿ, SC ST ಮನೆಗಳು ಜಾಸ್ತಿ ಇದ್ದಕ್ಕೆ ನಾವು ಅಲ್ಲಿಗೆ ಮಾನ್ಯತೆ ಕೊಡಬೇಕು. ಕಡೆಗೆ ಮಾಡಿಸಿಲ್ಲ ಸರ್, ಇವತ್ತು ಪೆಂಡಿಂಗ್ ಬಿದ್ದೈತೆ. ಆಮೇಲೆ ಮಾನ್ಯ ದಿನ ಹೇಳ್ತಾರೆ, ಇವ್ಳು ಹೋಗ್ಬಿಟ್ಲಂತೆ, ಅಲ್ಲಿರೋರಿಗೆಲ್ಲ ಹೇಳ್ಬಿಟ್ಟೋಳೆ ನಾನಿದ್ದೀನಿ ಕೆಲಸ ಮಾಡ್ಕೊಂಡು ಕೊಡ್ತೀನಿ ಅಂತ. ಅದು ಹೆಂಗೆ ಮಾಡಲಿ ನೋಡೋಣ. ಇವೆಲ್ಲ ಸರ್ ಮಾತುಗಳು. ಒಂದು ST ಮಹಿಳೆ ಮುಂದೆ ಬರ್ತಾರೆ ಅಂದರೆ ಸಹಿಸಲ್ಲ ಸರ್, ಇವರು ಖಂಡಿತ ಸಹಿಸಲ್ಲ. ನಾನು ಅದಕ್ಕೆ ಏನು ಮಾಡಿದೆ, ನಾನಾಯ್ತು ನನ್ನ ಪಾಡತ್ತಿನ 4 ತಿಂಗಳಿದೆ ಅಲ್ವಾ ಸರ್, ಅವತ್ತಿಂದ ತೀರ್ಮಾನ ಮಾಡಿಬಿಟ್ಟೆ ಸರ್. ಮೀಟಿಂಗಲ್ಲೂ ಅಷ್ಟೇ ಅವ್ರದ್ದೇ ನಡಿಬೇಕು, ಅವ್ರದ್ದೇ ವಾದ. ಎಷ್ಟು ಸರಿ ಒಂದು ಅಧ್ಯಕ್ಷ, ಒಂದು ಹೆಣ್ಣು ಮಹಿಳೆ ಅಂತ ಒಂದು ಮಾನವೀಯತೆ ಇಲ್ದಿರ ನನ್ನ ಗದ್ದುಬಿಟ್ಟಿದ್ದಾರೆ ನನ್ನನ್ನು ಏನೋ ಒಂದು ವಿಷಯಗಳಿಗೆಲ್ಲ. ಅವ್ರಿಗೇನು ಗೊತ್ತಾ, ಎಲ್ಲ ಅವರೇ ನಡಿಬೇಕು, ಅವ್ರದ್ದೇ ಮಾತು, ಅವ್ರದ್ದೇ ವೇದ, ಅವರೇ ಫಸ್ಟ್ ಎಳಿಬೇಕು. ಏನೇ ಆಗಲಿ ನಾವು ಹಿಂಗೆ ಸುಮ್ಮನೆ ಜಸ್ಟ್ ಟಚ್ ಮಾಡೋಕ್ಕಷ್ಟೇ ಒಂದು ಫ್ಲಾಗ್ನ, ಅವರು ಎಳಬೇಕಿಂತ ಫಾಸ್ಟಾಗೆ, ನಾವು ಸುಮ್ಮನೆ ಟಚ್ ಮಾಡೋಕ್ಕಷ್ಟೇ ಇಟ್ಕೋಬೇಕು. ಯಾಕೆ ST ಮಹಿಳೆ ಅಂತನಾ? ಸರ್ಕಾರಕ್ಕೆ ನಾನು ಎಷ್ಟೋ ಸರಿ ಹೇಳ್ಬಿಟ್ಟಿದ್ದೀನಿ, ಏನಕ್ಕೆ ಈ ಮೀಸಲಾತಿ ಕೊಡ್ತಾರೆ, SC ST ಅಂತ ಯಾಕೆ ಮೀಸಲಾತಿ ಕೊಡ್ತೀರಾ ಅಂತ ನಾನು ಎಷ್ಟೋ ಅಂದ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಸರ್ಕಾರ ST ST ಕುಟುಂಬದವ್ರು ಮುಂದೆ ಬರಲಿ ಅಂತ ನಮಗೆ ಮೀಸಲಾತಿ ಕೊಡ್ತಾರೆ. ಇವ್ರು ಏನು ಮಾಡ್ತಾರೆ ಇಲ್ಲಿ ನನಗೆ? ಇವ್ರು ಮಾಡಿದ್ದಾದ್ರೂ ಏನು ನನ್ನ ಇದರಲ್ಲಿ ನನಗೇನು ಸಪೋರ್ಟ್ ಮಾಡಿದ್ರೆ ನೀವು? ನಾನು ರಜಾ ಹಾಕಿಲ್ದಕ್ಕೆ ಕಾರಣ ಆಗೋಯ್ತಾ? ಇಷ್ಟು ನಾಮಕಾವಸ್ಥೆ ಸರ್. ಇಲ್ಲ ಸರ್, ಎಲ್ಲೂ ನಮ್ಮ ಸಂವಿಧಾನದ ಪ್ರಕಾರ ಸಂವಿಧಾನ ಬರೆದಿರೋದು ಒಳ್ಳೇದೇನೆ. ಆದರೆ ಇಲ್ಲಿ ಕೆಲವರು ಮೇಲ್ವರ್ಗದವ್ರಿಗೆ ಮಾತ್ರ ಹೇಳ್ತೀನಿ, ಅವ್ರ ಹತ್ರ ಮಾತ್ರ ಯಾವುದು ಸಮಾನತೆನೂ ಇಲ್ಲ, ಏಕತೆನೂ ಇಲ್ಲ, ಆಮೇಲೆ ಸ್ವಾತಂತ್ರ್ಯನೂ ಇಲ್ಲ, ಈ ಸಂವಿಧಾನಕ್ಕೆ ಅವ್ರ ಹತ್ರ ಬೆಲೆನೂ ಇಲ್ಲ. ಇಂಥವ್ರಿಗೆ ಅಂತಲೇ ಹೇಳ್ತೀನಿ, ಕೆಲವ್ರಿಗೆ ಮಾತ್ರ. ಇನ್ನು ಕೆಲವರು ನಮ್ಮೂರಲ್ಲಿ ನನಗೆ ಒಳ್ಳೆ ಗೌರವನೂ ಕೊಟ್ಟಿದ್ದಾರೆ, ನಮಗೆ ಒಳ್ಳೆ ಸ್ಥಾನಮಾನನೂ ಕೊಟ್ಟವ್ರೆ, ನಮ್ಗೆ ಮರ್ಯಾದೆನೂ ಕೊಟ್ಕೊಂಡು ಹೋಗ್ತಾರೆ, ಸಪೋರ್ಟು ಮಾಡ್ತಾರೆ. ಇವಾಗ ಇವರು ಮಾಡಿರ್ಬೋದು ಅಷ್ಟೇ, 19 ಜನದಲ್ಲಿ ಡಿವೈಡ್ ಮಾಡಿರ್ಬೋದು ರಾಜಕೀಯಕ್ಕೋಸ್ಕರ. ಅವರೆಲ್ಲ ನನ್ನವರೇ ಸರ್. 4 ತಿಂಗಳಾದ್ಮೇಲೆ ನಾವು ಒಂದೇ ಆಗೋದು. ಯಾವುದೇ ಕಾರಣಕ್ಕೂ ಯಾರೂ ನಾವು ಡಿವೈಡ್ ಆಗಿಲ್ಲ, ಯಾವ ಪಕ್ಷಕ್ಕೂ ಹೋಗಿಲ್ಲ, ಎಲ್ಲರೂ ನಾವು ಒಂದು ಒಗ್ಗಟ್ಟಾಗಿ ಇರೋದು. ಡಿವೈಡ್ ಮಾಡಿರೋದೇ ಇವರು ಇನ್ನೊಂದು ಸಹಿಸಲ್ಲ ಸರ್. ಇವರು ನನ್ನ ಜೊತೆ ಯಾರನ್ನ ಚೆನ್ನಾಗಿರೋಂಗಿಲ್ಲ, ಒಂದು ಮಾತಾಡೋಂಗಿಲ್ಲ, ಒಂದು ಕ್ಲೋಸ್ ಆಗೋಂಗಿಲ್ಲ,
ಒಂದು ವಾರ ತಿರ್ಬಿಟ್ರಿ ಅಂದ್ಕೊಳ್ರಿ, ಒಂದು ಆಫೀಸಲ್ಲಿ ಬಂದು ಕುತ್ಕೊಂಡ್ಬಿಟ್ರಿ ಅಂದ್ಕೊಳ್ರಿ, ಆಗಲೇ ಆ ವ್ಯಕ್ತಿ ಮನೆದಲ್ಲಿ ಇಲ್ಲ. ಅದೇನು ಮಾತುಕೊಳ್ಳೋ, ಅದೇನು ಊಹಾಪೋಹ ಮಾತುಕೊಳ್ಳೋ. ಏನಿಲ್ಲ, ಅವ್ರನ್ನ ಕರ್ಸೋದು, ಅವ್ರಿಗೆ ಬಾಯಿಗೆ ಬಂದಂಗೆ ಬೈಯೋದು, ಧಮ್ಕಿ ಹಾಕೋದು. ನಿನಗೆ ಇನ್ನೊಂದ್ಸಲ ಈ ವಾರ್ಡಲ್ಲಿ ಕ್ಯಾಟಗರಿ ತಂದ್ಬಿಡ್ತೀನ ನಾನು, ನೋಡೇ ಬಿಡೋಣ, ಅವ್ರ ಜೊತೆ ಸಪೋರ್ಟ್ ಮಾಡ್ತೀಯ, ಅವ್ರು ಎದುರುಕೊಂಡು ಮನೇಲಿ ಇರ್ತಾರೆ. ಈ ವ್ಯಕ್ತಿಗೆ ಬಾಯಿ ಕೊಡೋಕ್ಕಾಗಲ್ಲ ಯಾರು, ಈ ವ್ಯಕ್ತಿಗೆ ಬಾಯಿ ಕೊಡೋಕ್ಕಾಗಲ್ಲ ಯಾರು. ಅವ್ರು ಏನು ಮಾಡ್ತಾರೆ, ಎದುರುಕೊಂಡು ಸುಮ್ಮನಾಗ್ಬಿಡ್ತಾರೆ ಅಷ್ಟೇ. ಈ ಕಡೆ ನಮ್ಮ ಕಡೆಗೂ ಮಾತಾಡೋಕ್ಕಾಗಲ್ಲ, ಈ ಕಡೆ ಅವ್ರ ಕಡೆಗೂ ಮಾತಾಡೋಕ್ಕಾಗಲ್ಲ. ಏನು ಮಾಡೋದು, ತಟಸ್ಥ ಆಗ್ಬಿಡ್ತಾರೆ ಅಷ್ಟೇ. ಸರ್ ನಾನಂತೂ ಯಾರೇನೇ ಅಂದ್ಕೊಳ್ಳಿ ಸರ್, ನಾನು ಇಲ್ಲಿವರೆಗೂ ನಾನು ಪಟ್ಟಿದ್ದು ನೋವು ನನ್ನ ಮನಸ್ಸಲ್ಲಿದ್ದೆ. ನೀವು ಹೇಳ್ದಂಗೆ ನಾನು ಶಾಸಕರ ಗಮನಕ್ಕೂ ತಂದಿಲ್ಲ ಸರ್. ಹೋಗ್ತೀನಿ, ಒಂದು 2-3 ಸತಿ ಕೇಳಿದೆ, ನಂಬಿಸ್ತೀನಿ ಸರ್ ಅಂತ ನೀವು ಹೇಳ್ತೀನಿ, ಏನಾದರೂ ಒಂಚೂರು ಅನುದಾನ ಕೊಡಿ ಸರ್ ಅಂತ ಕೊಟ್ಟವ್ರೆ. 10 ಲಕ್ಷ ರೂಪಾಯಿ ನನಗೆ ಕೊಟ್ಟವ್ರೆ. ಅದಿಷ್ಟೇ ಇರುತ್ತೆ. ಎಸ್ ಸಿ ಕಾಲೋನಿಗೆ ಸೋಲಾರ್ ಲೈಟ್ ಕೊಟ್ಟಿದ್ದಾರೆ ಸರ್, ಮಾಡಿದ್ದಾರೆ. ಆಮೇಲೆ ನನಗೆ ಅಂತಲ್ಲ, ಎಲ್ಲ ಮುಖಂಡರು ಕೇಳಿದ್ರೆ ಕೊಟ್ಟಿದ್ದಾರೆ. ತಾವರೆಕೆರೆ ಒಂದು ಅಭಿವೃದ್ಧಿ ಮಾಡೋಕ್ಕೆ ಕಾರಣನೇ ಅವರು. ನನಗೆ ಒಪ್ಕೋತೀನಿ. ನಾನು ಸರ್ 10 ನಿಮಿಷ ನಾವು ಸಾಹೇಬ್ರ ಭೇಟಿ ಅಷ್ಟೇ 2 ಸಾರಿ ಕೇಳಿದ್ದೀನಿ ಸರ್, ಏನಾದರೂ ನನ್ನ ಬಗ್ಗೆ ಏನಾದರೂ ಒಳ್ಳೆ ಆಡಳಿತ ಮಾಡ್ತಿದ್ದೇನೆ ಸರ್, ಅಷ್ಟೇ ಸಾಕು ಸರ್. ಏನಾದರೂ ತಪ್ಪು ಮಾಡ್ತಾ ಇದೀವ ಹೇಳಿ ಅಂತಾರೆ. ಏನಾದರೂ ತಪ್ಪು ಮಾಡ್ತಾ ಇದ್ರೆ ನಾವು ಹೇಳಿ ಸರ್ ತಿದ್ಕೋತೀವಿ. ಇಲ್ಲ ಹೋಗ್ರಪ್ಪ. ಇವತ್ತು ನಾನು ಈ ಥರ ನಿಷ್ಠೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೀನಿ ಅಂದರೆ ಅವರೇ ಕಾರಣ. ಅದು ಹೇಳ್ತೀನಿ ಕೇಳಿ ಸರ್. ನನಗೇನು ಬಂದ್ಯಾರೇನು ಪಾಠ ಮಾಡಬೇಕಾಗಿಲ್ಲ. ಅವ್ರ ನಡೆ ನೋಡಿ, ಅವರು ಹಲವಾರು ಸಮಾರಂಭ ಕಾರ್ಯಕ್ರಮಗಳಲ್ಲಿ ಮಾತಾಡೋಂಥ ಭಾಷಣ, ಸ್ಪೀಚ್ ಇದೆಯಲ್ಲ, ಆ ಸ್ಪೀಚೇ ಸಾಕು ಸರ್ ನಮಗೆ. ಒಂದು ವ್ಯಕ್ತಿ ಯಾವ ರೀತಿ ಮುಂದೆ ಬರಬೇಕು. ಹಿಂಗೆ ಮೊನ್ನೆ ಸಿಗಳಿಲಿ ಒಂದು ಕಾರ್ಯಕ್ರಮ ನಡೀತಿತ್ತು ಸರ್. ಅಲ್ಲಿ ಇವರೆಲ್ಲ ಕೇಳ್ಸ್ಕೊಂಡಿರ್ತಾರೆ, ನಮ್ಮ ಸದಸ್ಯರುಗಳೆಲ್ಲ ಅಲ್ಲಿ ಇದ್ರ ಕೇಳ್ಸ್ಕೊಂಡಿರ್ತಾರೆ. 1-2 ಮಾತಂದರು. ಯಾರೇ ಈಗಿನ ಸಮಾಜದಲ್ಲಿ ಒಬ್ಬರು ವ್ಯಕ್ತಿ ಬೆಳೀತಾರೆ ಅಂದರೆ 108 ಬಂದು ನನ್ನ ಕಿವಿಗೆ ಹಾಕ್ತಾರೆ. ಸತ್ಯವಾದ ಮಾತು, ನಾನು ಕೇಳಿಸ್ಕೊಂಡಿದ್ದೀನಿ. ನಾನು ಆ ವ್ಯಕ್ತಿನ ನಾನು ದೂರದಿಂದನೇ ಬೆಳಗ್ಗೆ ಬಿಡ್ತೀನಿ. ಅವ್ರು ಹೇಳಿದ್ದು ಕೇಳಲ್ಲ, ಇವ್ರು ಹೇಳಿದ್ದು ಕೇಳಲ್ಲ, ಸುಮ್ಮನೆ ಅಷ್ಟೇ. ಅಲ್ಲಿ ನಾನು ದೂರದಿಂದನೇ ಅವ್ರನ್ನ ವ್ಯಕ್ತಿನ ಬೆಳಗ್ಗೆ ಬಿಡ್ತೀನಿ. ಅವ್ರು ಹೇಳಿದ್ರು ಅಂದ್ಬಿಟ್ಟು ಆ ವ್ಯಕ್ತಿನ ಬೆಳಗ್ದಿರ ಇರೋಕ್ಕೆ ನಾನು ಬಿಡಲ್ಲ. ಬೆಳೀಲಿ ಸಾಕು ನನಗೆ. ನಾನು ಹೋಗಿ ಹೇಳೋದಂತ ಏನಿಲ್ವಲ್ಲ ಅಲ್ವಾ ಸರ್? ಅವ್ರ ಆದರ್ಶನೇ ನಾನು ಪಾಲಿಸ್ಕೊಂಡು ಇಲ್ಲಿವರೆಗೂ ನನ್ನ ನಿಷ್ಠೆಯಾಗಿ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವರೇ ಸರ್, ಈಗ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯತಿ ಇವ್ರು ಇದ್ದಾರಲ್ಲಪ್ಪ, ನಮ್ಮ ಮಾಜಿ ಅಧ್ಯಕ್ಷರು, ನಾನು ಅಷ್ಟೇ ಅಭಿಮಾನ ಇಟ್ಟಿದ್ದೆ ಬಿಡಿ. ಯಾವಾಗ ಇವರು 31 ವರ್ಷ ಅಧಿಕಾರಿಗಳು ಇವ್ರು ಸೇರ್ಕೊಂಡು ತಿಂದ್ಬಿಟ್ರು ಅಂದ್ರಲ್ಲ, ನನಗೆ ನಿಜಕ್ಕೆ ಸರ್ ನೀವು ನಂಬ್ತಿರೋ ಬಿಡ್ತಿರೋ, ತಿಂದಿದ್ರೆ ಅವರೇ ಬಂದು ತಂದ್ಬಿಡ್ಲಿ, ದಾಖಲೆಗಳು ಆಧಾರದ ಸಮೇತ ತಂದ್ಬಿಡ್ಲಿ, ಪ್ರೂಫ್ ಮಾಡಿಬಿಡ್ಲಿ. ಸುಳ್ಳೆಲ್ಲ ಹೇಳ್ಬಾರ್ದು ನನಗೆ. ಕೊನೆಗೆ ಇಷ್ಟೇ ಸರ್, ಕೊನೆಗೆ ಇಷ್ಟೇನೆ. ಇದೆಲ್ಲ ಊಹಾಪೋಹದುಗಳು ಮಾತು ಎಲ್ಲ ನಾನು ಬರ್ಕೊಂಡಿದ್ದೀನಿ, ಪಾಯಿಂಟಲ್ಲಿ ಹಾಕ್ಕೊಂಡಿದ್ದೀನಿ ಸರ್. ಇದೇ ರೀಸನ್ನು ನಾನು ರಜಾ ಹಾಕಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವೆಲ್ಲ ಊಹಾಪೋಹಗಳು. ನಾನು ಎಲ್ಲ ಕಡೆ ಹೆಸರು ಮಾಡ್ತಾ ಇದ್ದೀನಿ ಸರ್. ಖಂಡಿತ ಸಾರ್ವಜನಿಕರಿಗೆ ನಾನು ಸ್ಪಂದಿಸ್ತಾ ಇದ್ದೀನಿ 24/7. ನಾನು ನಮ್ಮ ಹಸ್ಬೆಂಡ್ ಅಲ್ಲಿ ಸ್ಪಾಟು. ಕತ್ಲೆ ಅನ್ನಂಗಿಲ್ಲ, ಬೆಳಕು ಅನ್ನಂಗಿಲ್ಲ, ಮಧ್ಯಾಹ್ನ ಅನ್ನಂಗಿಲ್ಲ, ಗಾಳಿ ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ. ಇವ್ರಿಗೆ ಸಹಿಸೋಕ್ಕಾಗ್ತಿಲ್ಲ. ಸಾರ್ವಜನಿಕ ಸವಲತ್ತುಗಳು ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿಸ್ಕೊಡ್ತಾ ಇದ್ದೀವಿ ಸರ್ ನಾವು. ಹೋಗಿ ನೀವೇ ಕೇಳ್ಕೊಂಬಂದ್ಬಿಡಿ ತಾವರೆಕೆರೆಯಲ್ಲಿ. ಈಗಿನ ಅಧ್ಯಕ್ಷರು ನಿಮಗೆ ಸ್ಪಂದಿಸ್ತಾರಾ ಇಲ್ವಾ? ನಾವು ಯಾವ ಮನೆ ಅಂತ ಗುರುತಿಸಲ್ಲ, ಇಲ್ಲದೆ ಇಂಥವ್ರನ್ನೇ ಹೋಗಿ ಕೇಳಿ. ನೀವು ಯಾರನ್ನ ಬೇಕಾದ್ರೂ ಕೇಳಿ, ಮಾಡ್ತೀನಿ ಸರ್. ನಿಮ್ಗೆ ಯಾರು ಬೇಕಾದ್ರೂ ನೀವು ಹೋಗಿ ಮಾಧ್ಯಮದವ್ರು ನೀವೇ ಡೈರೆಕ್ಟಾಗಿ ಕೇಳಿ. ನೀರಿನ ಸಮಸ್ಯೆ ಆಗಿರ್ಬೋದು, ಕರೆಂಟಿಂದ ಆಗಿರ್ಬೋದು, ಬಲ್ಪಿಂದ ಆಗಿರ್ಬೋದು, ಸ್ಯಾನಿಟರಿದಾಗಿರ್ಬೋದು, ಒಂದು ಹೆಚ್ಚು ಕಡಿಮೆ 1-2 ದಿನ ಲೇಟ್ ಆಗುತ್ತೆ ಅಷ್ಟೇ. ಸ್ಪಂದಿಸಿದ್ದೀವಿ ಸರ್, ಕೆಲಸ ಮಾಡಿಕೊಟ್ಟಿದ್ದೀವಿ. ನಾನು ಏನೇನು ಕೆಲಸ ಮಾಡಿದ್ದೀನಿ, ಯಾವ್ಯಾವ ವಾರ್ಡಲ್ಲಿ ಎಲ್ಲ ಪ್ರೂಫ್ ಇದೆ ಸರ್. ಪ್ರೂಫ್ ಇದೆ, ಬೇಕಾದ್ರೆ ಬಂದು ಕ್ಯಾರೆಕ್ಟ್ ತಗೊಳ್ಳಿ, ಬುಕ್ ಇದೆ. ಕೆಂಪೇಗೌಡ್ರೆ ಸಾರಿ, ಬೇಜಾರು ಮಾಡ್ಕೊಂಬೇಡಿ, ನಂಗೆ ತುಂಬಾ ನೀವು ಮನ್ಸಿಗೆ ಬೇಜಾರು ಮಾಡ್ಬಿಟ್ಟಿದ್ದೀರಾ. ಫುಲ್ಲು ಲಿಸ್ಟ್ ಇದೆ ಇಲ್ಲಿ. ನಾನು ಇಷ್ಟೆಲ್ಲ ಹೇಳಿಕೆ ಕೊಟ್ಟಿದ್ದೀನಿ, ನೀವು ನಂಬಿಕೆ ಇಲ್ಲ ಅಂದರೆ ಎಷ್ಟು ನಾನು ಚೆಕ್ಗೆ ಸೈನ್ ಹಾಕಿದ್ದೀನಿ ನೋಡಿ. ನಾನು ಅಧಿಕಾರ ಸ್ವೀಕರಣೆ ಮಾಡಿದ್ದು ಎಲ್ಲ ಇಲ್ಲಿ ಪ್ರತಿಯೊಂದು ಪಿನ್ ಟು ಪಿನ್ ಬರ್ದಿಕ್ಕಿದ್ದೀನಿ, ಬಂದು ನೋಡ್ಕೊಳ್ಳಿ.